ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಲ್ಲಪ್ಪ ಬಂದಿದ್ದೀನಿ ಅಂದರೆ ಬನ್ನಿ ಇವತ್ತಿನ ವೀಡಿಯೋದ ವಿಶೇಷತೆ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ. ಸೊ ಇವತ್ತು ಬಂದು ಭಾನುವಾರ ಡಿಸೆಂಬರ್ 1ನೇ ತಾರೀಕು 2024 ಇಸ್ವಿ. ಸೊ ಇವತ್ತೇನಪ್ಪ ವಿಶೇಷತೆ ಅಂದರೆ ಗೌಡಗೆರೆಯಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಇಷ್ಟೊಂದು ಜನಸಾಗರ ಇಲ್ಲಿ ಬಂದಿದ್ದಾರೆ. ನೋಡಿ, ಇಲ್ಲಿ ಬಸಪ್ಪನವರು ತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನವನ್ನು ಪಡೆಯುವುದಕ್ಕೋಸ್ಕರ ಇಲ್ಲಿ ಸುತ್ತುತ್ತಾ ಇರೋದು. ಇಲ್ಲಿ ಬಸಪ್ಪನವರ ಐಕ್ಯರಾದ ಸ್ಥಳ ಇದು. ಸೊ ಇಲ್ಲಿ 7 ಸುತ್ತಬಿಟ್ಟು ಆಮೇಲೆ ಚಾಮುಂಡೇಶ್ವರಿ ತಾಯಿ ದರ್ಶನವನ್ನು ಪಡೆಯುವಂತಹ ಒಂದು ಅದ್ಭುತವಾದ ದೃಶ್ಯ ಇದು. ನೋಡಿ, ಕಣ್ತುಂಬಿಕೊಳ್ಳಿ. ಇವಾಗ ನೆಕ್ಸ್ಟು ಒಳಗಡೆ ದೇವಸ್ಥಾನದ ಒಳಗೆ ಬಸಪ್ಪನವರು ಹೋಗ್ತಾರೆ. ಸೊ ಅದನ್ನು ನೋಡಿ, ನಾನು ಇಲ್ಲಿ ಹತ್ತಿರದಲ್ಲಿ ಇದ್ಕೊಂಡು ವಿಡಿಯೋ ಮಾಡಿಕೊಂಡು ತುಂಬ ಜನ ಇದ್ದರು. ಸೊ ನಿಮಗೋಸ್ಕರ ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡು ತಗೊಬಂದಿದ್ದೀನಿ. ಗಾಯ್ಸ್, ನಾವಿಲ್ಲಿಗೆ ಬಂದಾಗ ಮಧ್ಯಾಹ್ನ 1:15 ಆಗಿತ್ತು. ಸೊ ತುಂಬ ಲೇಟ್ ಆಯಿತು. ನಾವು ಬೆಳಗ್ಗೆ ಪೂಜೆಗೆ ಬಂದಿರಲಿಲ್ಲ. ಮತ್ತು ನಾವು ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಆಲ್ರೆಡಿ ತುಂಬ ಜನ ಇದ್ದರು. ನಾವು ಕಾರಲ್ಲಿ ಒಳಗಡೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಬಟ್ ಆಚೆನೇ ಪಾರ್ಕ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ನೋಡೋಣ, ಒಳಗೆ ಇನ್ನೂ ತುಂಬ ದೂರ ನಡ್ಕೊಂಡು ಹೋಗಬೇಕಾಗಿತ್ತು. ಸೊ ಅದಕ್ಕೆ ಮಕ್ಕಳೆಲ್ಲ ಇದ್ರಲ್ಲ, ಅದಕ್ಕೆ ನಾವು ಒಳಗಡೆನೇ ಹೋಗ್ಬಿಡೋಣ ಅಂತ ಹೋಗಿದ್ದು. ಸೊ ತುಂಬ ಜನ ಇದ್ದರು. ನೋಡಿ, ಇಲ್ಲಿ ಒಳಗೆ ಬಿಡ್ತಾಯಿಲ್ಲ, ಅವರು ಸುತ್ಕೊಂಡು ಬರಬೇಕಿತ್ತು. ತುಂಬ ದೂರ ಇತ್ತು, ಆದ್ರೂ ಪರವಾಗಿಲ್ಲ ಅಂತ ಹೋದ್ವಿ. ಬನ್ನಿ ಹೋಗೋಣ. ಅಲ್ಲೆಲ್ಲಿಂದ ಬರಬೇಕು? ಆ ಕಡೆಯಿಂದ ಓಪನ್, ಈ ಕಡೆ ಇಲ್ಲ ಎಂಟ್ರಿ. ಜನ ಜಾಸ್ತಿ ಇರೋದಕ್ಕೆ ಫ್ರೀ ಪಾರ್ಕಿಂಗ್ ಇಲ್ಲೂ ಇತ್ತಲ್ವ? ಓ, ಹಂಗೆ ಬಿಟ್ಟು ಜನ ಜಾಸ್ತಿ ಇರೋದಕ್ಕೆ. ಈ ಒಂದು ಸ್ಥಳದಲ್ಲಿ ಇಲ್ಲಿ ಹೋಮ ಮಾಡಿದ್ದಾರೆ. ಬಟ್ ಹೋಮ ಮಾಡಿದಾಗ ಅವ್ರು ಯಾವಾಗ ಮಾಡಿದ್ರು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಬಂದಿದ್ದು ಮಧ್ಯಾಹ್ನ. ಸೊ ಆಲ್ರೆಡಿ ಹೋಮ ಎಲ್ಲ ಆಗೋಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಇಲ್ಲಿ ಕ್ಯೂ ತುಂಬಾ ಇತ್ತು. ಬನ್ನಿ ಮುಂದೆ ಹೋಗಿ ನೋಡೋಣ. ನೋಡಿ, ತಾಯಿ ಚಾಮುಂಡೇಶ್ವರಿ ವಿಗ್ರಹ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸಾವಿರಾರು ಜನ ಬಂದಿದ್ರು ಅಲ್ಲಿ. ನಾವಂತೂ ಇವತ್ತು ಹೋಗ್ತೀವೋ ಇಲ್ವೋ ದೇವಸ್ಥಾನದ ಒಳಗೆ ಅಂತ ಅಂದ್ಕೊಂಡಿದ್ವಿ. ಬಟ್ ಏನೂ ತೊಂದರೆ ಆಗಲಿಲ್ಲ. ಆರಾಮಾಗಿ ಹೋಗ್ಬಿಟ್ಟು ಬಂದು ಯಾರಿಗೂ ಏನೂ ತೊಂದರೆ ಆಗಿರಲಿಲ್ಲ. ಅಲ್ಲಿ ಕೆಲವೊಬ್ಬರು ಮಕ್ಳುಗಳು ಪಾಪ ತಪ್ಪಿಸ್ಕೊಂಡಿದ್ರು. ಬಟ್ ಅವ್ರನ್ನ ಮೈಕಲ್ಲಿ ಅನೌನ್ಸ್ ಮಾಡಿ ಕರೀತಾಯಿದ್ರು. ನಮಗೆ ಇಷ್ಟೊಂದು ಜನ ಹೆಂಗಪ್ಪ ದೇವಸ್ಥಾನದಲ್ಲಿ ಒಳಗಡೆ ಹೋಗೋದು, ಹೆಂಗೆ ತಾಯಿ ದರ್ಶನ ಮಾಡೋದು ಅಂತ ನಾವು ಅಂದ್ಕೊತಾ ಇದ್ವಿ. ಆದರೆ ಅಲ್ಲಿ ಪವಾಡನೇ ಆ ಥರ ಅಂತ ಅನಿಸುತ್ತೆ. ನಮಗಂತೂ ಸ್ವಲ್ಪನೂ ಸುಸ್ತಾಗಲಿಲ್ಲ. ಇಷ್ಟೂ ಜನ ಇದ್ರೂ ನಾವು ಅಷ್ಟೊಂದು ಕಾದು ಲೈನಲ್ಲಿ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಎಷ್ಟೊತ್ತವರೆಗೂ ಹೋಗಿ ಕೊನೆಗೂ ಬಿಡಲಿಲ್ಲ. ಹೋಗಿ ನೋಡ್ಕೊಂಡು ಬರಲೇಬೇಕು ಅಂತ ಅಂದ್ಕೊಂಡು ಹೋದ್ವಿ. ನಮಗಂತೂ ಸ್ವಲ್ಪನೂ ಸುಸ್ತಾಗಲಿಲ್ಲ. ನಾವು ಇಬ್ಬರು ಮಕ್ಕಳು ಇಟ್ಕೊಂಡು ಹೋಗಿದ್ವಿ. ಆರಾಮಾಗಿ ಹೋಗ್ಬಿಟ್ಟು ಬಂದು ಅಲ್ಲಿ ಪವಾಡನೇ ಆ ಥರ, ಮಹಿಮೆನೇ ಆ ಥರ ಅಂತ ಅನಿಸುತ್ತೆ. ಎಲ್ಲ ಎಷ್ಟು ಆರಾಮಾಗಿ ಬಂದರು ಜನಗಳು ಅಷ್ಟೇ. ಯಾರಿಗೂ ಏನೂ ತೊಂದರೆ ಆಗಿರಲಿಲ್ಲ. ನೀವು ಯಾರಾದರೂ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಧಾರಾಳವಾಗಿ ಹೋಗ್ಬಿಟ್ಟು ಬನ್ನಿ. ಏನೂ ತೊಂದರೆ ಆಗೋಲ್ಲ ಅಲ್ಲಿ ಯಾರಿಗೂ. ತಾಯಿ ಕಾಪಾಡ್ತಾರೆ ಇಲ್ಲ. ಬನ್ನಿ ಮುಂದೆ ಹೋಗಿ ನೋಡಿ.
ತಗೊಂತ ಇಲ್ಲ, ನಾವು ಹೋಗ್ತಾನೆ ಇದೀವಿ, ಕೈಯಲ್ಲಿ ಹಿಡ್ಕೊಂಡಿದ್ದೀವಿ ಅಷ್ಟೇ. ಗೈಸ್ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಇನ್ನು ಇದೆಲ್ಲ ಕ್ಯೂ ಮುಗಿಸ್ಕೊಂಡು ಮತ್ತೆ ಒಳಗಡೆ ಹೋಗಿ ಅಲ್ಲೂ ಒಂದು ಇನ್ನೂ ಜಾಸ್ತಿ ಇತ್ತು ಅನಿಸುತ್ತೆ. ತುಂಬಾ ಕ್ಯೂ ಇತ್ತು. ಸೊ ಬನ್ನಿ ನೋಡೋಣ. ಇಲ್ಲಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂದರೆ ಈ ಲೈನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಫುಲ್ಲು ಸುತ್ಕೊಂಡು ಬರಬೇಕಾಗಿತ್ತು, ಅಷ್ಟು ದೊಡ್ಡ ಕ್ಯೂ ಇತ್ತು. ಸೊ ಮಕ್ಳು ಇಟ್ಕೊಂಡಿದ್ರು ನಮಗೇನು ತೊಂದರೆ ಆಗಿಲ್ಲ, ನಮಗೇನು ಸುಸ್ತು ಆಗಲಿಲ್ಲ, ಆರಾಮಾಗಿ ಬಂದ್ವಿ. ಸೊ ನಾವು ಅದನ್ನೇ ಮಾತಾಡ್ತಿದ್ವಿ, ಆಚೆ ಬರೋದು ಅಷ್ಟರಲ್ಲಿ ಸುಸ್ತೇ ಆಗಿಲ್ಲ ನಮಗೆ, ಅಷ್ಟು ಆರಾಮಾಗಿ. ಸೊ ಕ್ಯೂ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನೂ ಸ್ವಲ್ಪ ಮುಂದೆ ಇತ್ತು, ಬನ್ನಿ ಮುಂದೆ ನೋಡೋಣ. ಕೊನೆಗೂ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ನೆಮ್ಮದಿಗೆ ಆರಾಮಾಗಿ ಎಷ್ಟು ಪೀಸ್ಫುಲ್ಲಾಗಿ ನೋಡ್ಕೊ ಬಂದ್ವಿ ಅಂದರೆ ಜನಗಳೇನು ತಳ್ಳಾಡ್ತಾನೆ ಇರಲಿಲ್ಲ. ಆದರೂ ಅಷ್ಟು ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ತಾಯಿ ದರ್ಶನ ಮಾಡಿಕೊಂಡು ನಾವು ಆಚೆ ಬಂದ್ವಿ. ಆಚೆ ಬಂದರೆ ಇಷ್ಟೊಂದು ಕ್ರೌಡ್ ಅಲ್ಲೂ ಇತ್ತು. ಸೊ ಅಲ್ಲಿ ಹಿಂದ್ಗಡೆ ಆಂಜನೇಯ ಇದಿದೆಯಲ್ವಾ ಕಲ್ಲು, ಅಲ್ಲಿ ಮುಟ್ಟಕ್ಕೆ ಯಾರಿಗೂ ಬಿಡ್ತಾ ಇರಲಿಲ್ಲ. ಸೊ ನೋಡಿ ಇದನ್ನೆಲ್ಲ ರಾತ್ರಿ ಅಲಂಕಾರಕ್ಕಿಂತ ಮಾಡಿದ್ದಾರೆ, ದೀಪೋತ್ಸವ ಅಲಂಕಾರಕ್ಕೆ. ಒಂದೊಂದು ಇದನ್ನು ಅಷ್ಟು ಚೆನ್ನಾಗಿ ಮಾಡಿದರು. ಇದೆಲ್ಲ ಕೇರಳದವರು ಬಂದು ಮಾಡಿರೋದಂತೆ, ನಮಗೂ ಅಷ್ಟು ಗೊತ್ತಿಲ್ಲ, ಬಟ್ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ನೋಡಿ ಇದೆಲ್ಲ ದೀಪೋತ್ಸವ ಮಾಡೋದಕ್ಕೋಸ್ಕರ ಅರೇಂಜ್ ಮಾಡಿರೋದು. ನೈಟ್ ಇತ್ತು 6 o'clockಗೆ. ನಾವು ಹಾಗೆ ಅಲ್ಲಿ ಆಂಜನೇಯ ಇತ್ತು. ಸೊ ನಾವು ಒಂದೆರಡು ಫೋಟೋ ತೆಗೆಸ್ಕೊಂಡು ಬಂದ್ವಿ. ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯೆನ್ಸ್. ಸಾರ್ವಜನಿಕರು ಬಸ್ ಹತ್ತಬೇಕಾದ್ರೆ ಮತ್ತು ಬಸ್ ಇಳಿಬೇಕಾದ್ರೆ ಅಲ್ಲೂ ಸಹ ಜಾಗರೂಕತೆಯಿಂದ ಇರಬೇಕು. ನೋಡಿದೆ
ಮಹಿಳೆಯರು ಅಲ್ಲಿ ಜಾಗರೂಕತೆಯಿಂದಿರಬೇಕು. ಮರಗಳಲ್ಲಿದ್ದಾರೆ, ವಾಹನಗಳಲ್ಲಿದ್ದಾರೆ, ಬೈಕ್ಗಳಲ್ಲಿದ್ದಾರೆ. ಯಾವುದೇ ಮೊಬೈಲ್ಗಳು ಪಕ್ಷಗಳು ಆಧಾರ್ ಕಾರ್ಡ್ ಚಿಕಿತ್ಸೆ ಕೊಡಪ್ಪ. ಗೈಸ್, ಇಲ್ಲಿ ಎಷ್ಟೊಂದು ಜನ ಇದ್ರೂ ಊಟದ ವ್ಯವಸ್ಥೆ ಇತ್ತು. ಸೊ ನಾವು ಊಟ ಮಾಡಿಕೊಂಡೇ ಬಂದ್ವಿ. ನೀವು ಹೋದಾಗ ದಾಸೋಹ ಭವನ ಇರುತ್ತೆ, ಹೋಗಿ ಊಟ ಮಾಡಿಕೊಂಡು ಬನ್ನಿ. ನೀವು ಎಷ್ಟೊತ್ತಿಗೆ ಹೋದ್ರೂ ಅಲ್ಲಿ ನಿಮಗೆ ಊಟ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಕೀಪ್ ವಾಚಿಂಗ್ ಮೀ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.